ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ತಾಯಿಯ ರಹಸ್ಯ. ಆ ತಾಯಿ 4 ಗಂಡು ಮಕ್ಕಳನ್ನು ಹೆತ್ತಿದ್ಲು. ಎಲ್ಲರನ್ನೂ ಚೆನ್ನಾಗಿ ಓದಿಸಿ ಮದುವೆ ಕೂಡ ಮಾಡಿಕೊಟ್ಟಿದ್ಲು. ತನ್ನ ಕೊನೆಯ ದಿನಗಳಲ್ಲಿ ನಿಧಿ ರಹಸ್ಯ ಹೇಳಲು ಬಂದ ತಾಯಿಗೆ ಆ ಮಕ್ಕಳು ಏನ್ ಮಾಡಿದ್ರು? ತಾಯಿ ಹೋದ ನಂತರ ಆಕೆ ಬಚ್ಚಿಟ್ಟ ನಿಧಿಗಾಗಿ ಎಲ್ಲ ಮಕ್ಕಳು ಅಲ್ಲಿಗೆ ಸೇರಿದ್ದರು. ನನಗೆ ನನಗೆ ಅಂತ. ಆದರೆ ತಾಯಿಯ ಅಮೂಲ್ಯ ನಿಧಿ ಯಾರಿಗೆ ಸಿಕ್ತು? ಆಕೆಗೆ 4 ಜನ ಗಂಡು ಮಕ್ಕಳಿದ್ದರು. ಎಲ್ಲರೂ ಮದುವೆ ಮಾಡಿಕೊಂಡು ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದರು. ಅವರು 4 ಜನ ತಮ್ಮ ಅಮ್ಮನನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಲಿಲ್ಲ. ಚಂದ್ರಮ್ಮ ತನ್ನ ತೋಟದಲ್ಲಿ ಒಂದು ಸಣ್ಣ ಗುಡಿಸಲಿನಲ್ಲಿ ಒಬ್ಬಳೇ ಇರ್ತಾ ಇದ್ರು. ಚಂದ್ರಮ್ಮನಿಗೆ ಈಗ ತುಂಬಾ ವಯಸ್ಸಾಗ್ತಾ ಇತ್ತು. ಆಕೆಗೆ ತುಂಬಾ ಜಾಸ್ತಿ ಸೊಂಟ ನೋವು, ಕಾಲ್ ನೋವು ಕೂಡ ಬರ್ತಾ ಇತ್ತು. ಮೊದಲಿನಂತೆ ಆಕೆಯಿಂದ ಯಾವ ಕೆಲಸವನ್ನು ಮಾಡಲು ಆಗ್ತಾನೆ ಇರಲಿಲ್ಲ. ಆಕೆ ಯಾವಾಗಲೂ ಗುಡಿಸಲಿನ ಹೊರಗೆ ಕುಳಿತುಕೊಂಡು ಹೊರಗೆ ನೋಡ್ತಾ ಇದ್ಲು. ಯಾರಾದರೂ ಒಬ್ಬ ಮಗ ಬರಬಹುದೇನೋ ಅಂತ. ಆದರೆ ಯಾವ ಮಗ ಕೂಡ ತಾಯಿಯನ್ನು ನೋಡಲು ಬರ್ತಾನೆ ಇರಲಿಲ್ಲ. ಒಂದು ದಿನ ಚಂದ್ರಮ್ಮ ಅಂದುಕೊಳ್ತಾರೆ, ಒಂದು ದಿನ ಆಗೋಯ್ತು, ಮಗ, ಸೊಸೆ ಮತ್ತು ಮೊಮ್ಮಕ್ಕಳನ್ನು ನೋಡಿ. ಅವರು ನನ್ನನ್ನು ನೋಡಲು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ಹೋಗಿ ಅವರನ್ನು ನೋಡಿಕೊಂಡು ಬರ್ತೀನಿ. ಚಂದ್ರಮ್ಮ ಈಗ ತನ್ನ ದೊಡ್ಡ ಮಗನ ಮನೆಗೆ ಹೋಗಲು ರೆಡಿ ಆಗ್ತಾ ಇದ್ಲು. ನನ್ನ ಮಗ ನನ್ನನ್ನು ನೋಡಿ ತುಂಬಾ ಸಂತೋಷ ಪಡ್ತಾನೆ, ನಾನು ಅವರ ಜೊತೆ 2 ದಿನ ಇದ್ದು ಬರೋಣ ಅಂದುಕೊಂಡಿದ್ಲು ಆಕೆ. ಅದು ಬೇಸಿಗೆಯ ಕಾಲ, ಬಿಸಿಲು ತುಂಬಾ ಜಾಸ್ತಿನೇ ಇತ್ತು. ಆಕೆ ಆ ಬಿಸಿಲಲ್ಲಿ ತನ್ನ ಮಗನ ಮನೆಗೆ ನಡೆದುಕೊಂಡು ಹೋಗ್ತಾ ಇದ್ಲು. ಸ್ವಲ್ಪ ದೂರ ನಡೀತಾ ಇದ್ದ ಹಾಗೆ ಆಕೆಯಿಂದ ನಡೆಯಲೇ ಸಾಧ್ಯವಾಗಲಿಲ್ಲ. ಚಂದ್ರಮ್ಮ ಅಲ್ಲೇ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಾಳೆ. ಇನ್ನು ಸ್ವಲ್ಪ ದೂರವಷ್ಟೇ ನನ್ನ ಮಗ ನನ್ನನ್ನು ನೋಡಿದ ತಕ್ಷಣ ಪ್ರೀತಿಯಿಂದ ಅಮ್ಮ ಅಂತ ತಬ್ಬಿಕೊಂಡು ಮಾತನಾಡಿಸ್ತಾನೆ ಅಂತ ಆ ತಾಯಿ ಕನಸು ಕಾಣ್ತಾ ಇದ್ಲು. ಸ್ವಲ್ಪ ಸಮಯ ಮರದ ನೆರಳಲ್ಲಿ ಕುಳಿತುಕೊಂಡ ನಂತರ ಆಕೆ ಈಗ ಎದ್ದು ಮತ್ತೆ ನಡೆದುಕೊಂಡು ಹೋಗಲು ಶುರು ಮಾಡ್ತಾಳೆ. ತುಂಬಾ ಸಮಯ ನಡೆದು ಅವರಿಗೆ ಈಗ ಬಾಯಾರಿಕೆ ಶುರುವಾಗಿತ್ತು. ಆಗ ಅಲ್ಲೇ ಒಂದು ಮನೆ ಕಾಣಿಸುತ್ತೆ. ಅವರು ಆ ಮನೆಯ ಬಳಿ ಹೋಗಿ, ಮಗಳೇ, ನನಗೆ ಕುಡಿಯಲು ಸ್ವಲ್ಪ ನೀರು ಕೊಡ್ತೀಯಾ? ನನಗೆ ತುಂಬಾ ಬಾಯಾರಿಕೆಯಾಗಿದೆ ಅಂತ ಕೇಳ್ತಾರೆ. ಆ ಮನೆಯಿಂದ ಒಬ್ಬ ಮಹಿಳೆ ಹೊರಬಂದು ಚಂದ್ರಮ್ಮನ ಪರಿಸ್ಥಿತಿಯನ್ನು ನೋಡಿ ಆಕೆಗೆ ಕುಡಿಯಲು ನೀರು ಕೊಟ್ಟು ಕುಳಿತುಕೊಳ್ಳಲು ಹೇಳಿ ಕೇಳ್ತಾರೆ, ಅಮ್ಮ, ಇಷ್ಟೊಂದು ಸುಡಿ ಬಿಸಿಲಿನಲ್ಲಿ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನಾಯ್ತು ಅಂತ. ಚಂದ್ರಮ್ಮ ನೀರು ಕುಡಿದು ಸ್ವಲ್ಪ ಸುಧಾರಿಸಿಕೊಂಡು, ನನ್ನ ಮಗ ಮತ್ತು ಸೊಸೆಯನ್ನು ನೋಡಲು ಹೋಗ್ತಾ ಇದ್ದೇನೆ. ಹಾಗೆ ಹೇಳ್ತಾರೆ, ಅಷ್ಟೊಂದು ದೂರ ಒಂಟಿಯಾಗಿ ಯಾಕೆ ನಡೆದುಕೊಂಡು ಹೋಗ್ತಾ ಇದ್ದೀರಾ? ನಿಮ್ಮ ಮಗ ಯಾಕೆ ನಿಮ್ಮ ಬಳಿ ಬರಲಿಲ್ಲ ಅಂತ. ಆಗ ಚಂದ್ರಮ್ಮ ಏನೂ ಹೇಳಲಿಲ್ಲ. ಅವರ ಮುಖದಲ್ಲಿ ಕೇವಲ ಒಂದೇ ಒಂದು ಸಣ್ಣ ನಗು ಮೂಡಿತ್ತು ಅಷ್ಟೆ. ಸ್ವಲ್ಪ ಸಮಯ ಮಾತನಾಡಿ ವಿಶ್ರಾಂತಿ ತೆಗೆದುಕೊಂಡ ನಂತರ ಚಂದ್ರಮ್ಮ ಹೋಗಲು ಮುಂದಾಗ್ತಾರೆ. ಈಗ ಸಾಯಂಕಾಲವಾಗ್ತಾ ಇತ್ತು. ಅವರು ಮಾತ್ರ ನಡೆದುಕೊಂಡೇ ತಮ್ಮ ದೊಡ್ಡ ಮಗನ ಮನೆಗೆ ಹೋಗಿ ಸೇರ್ಕೊಳ್ತಾರೆ. ಬಾಗಿಲು ತಟ್ಟಿದ ತಕ್ಷಣ ಚಂದ್ರಮ್ಮನ ಸೊಸೆ ರಮ್ಯಾ ಬಂದು ಬಾಗಿಲು ತೆಗಿತಾಳೆ. ಅತ್ತೆಯನ್ನು ನೋಡಿದ ತಕ್ಷಣ ಅವಳ ಮುಖ ಸಪ್ಪಗಾಗ್ಬಿಟ್ಟಿತ್ತು. ಅವಳು ಕೇಳ್ತಾಳೆ, ಅತ್ತೆ, ಇಷ್ಟೊಂದು ಬಿಸಿಲಿನಲ್ಲಿ ನೀವು ಒಬ್ಬರೇ ಯಾಕೆ ಬಂದ್ರಿ? ನೀವು ನಮಗೆ ಹೇಳಿ ಕಳಿಸಿದ್ರೆ ನಾವೇ ಬರ್ತಾ ಇದ್ವಿ ನಿಮ್ಮನ್ನು ಕರೆದುಕೊಂಡು ಹೋಗಲು. ಚಂದ್ರಮ್ಮ ಹೇಳ್ತಾರೆ, ಅಮ್ಮ, ನನಗೆ ಸ್ವಲ್ಪ ಹುಷಾರಿಲ್ಲ. ನಾನು ಅಂದುಕೊಳ್ತಾ ಇದ್ದೆ ಕೆಲವು ದಿನ ಇಲ್ಲೇ ಇರೋಣ ಅಂತ. ರಮ್ಯಾ ತಕ್ಷಣ ಒಳಗೆ ಹೋಗಿ ತನ್ನ ಗಂಡನ ಜೊತೆ ಮಾತನಾಡ್ತಾಳೆ. ಅವರಿಬ್ಬರಿಗೂ ಚಂದ್ರಮ್ಮನನ್ನು ನೋಡಿ ಸ್ವಲ್ಪ ಕೂಡ ಸಂತೋಷ ಆಗಲೇ ಇಲ್ಲ. ಅವರು ಇಷ್ಟವಿಲ್ಲದ ಮನಸ್ಸಿನಲ್ಲಿಯೇ ಆಕೆಯನ್ನು ಮನೆಯಲ್ಲಿ ಇಟ್ಟುಕೊಳ್ತಾರೆ. ದಿನಗಳು ಕಳೀತಾ ಇದ್ವು. ಮಗ ತನ್ನ ಕೆಲಸದಲ್ಲಿ ಎಷ್ಟೊಂದು ಬ್ಯುಸಿಯಾಗಿಬಿಟ್ಟಿದ್ದ ಅಂದರೆ ತನ್ನ ಅಮ್ಮನ ಜೊತೆ ಮಾತನಾಡಲು ಕೂಡ ಅವನಿಗೆ ಸಮಯವಿರಲಿಲ್ಲ. ಚಂದ್ರಮ್ಮ ತನ್ನ ಮಗನಿಗಾಗಿ ಎದುರು ನೋಡ್ತಾ ಇದ್ರು. ಮಗ ಬರ್ತಾನೆ, 2 ಮಾತು ಮಾತನಾಡ್ತಾನೆ ಅಂತ. ಆದರೆ ಮಗ ಮಾತ್ರ ತಾಯಿಯ ಜೊತೆ ಮಾತನಾಡಲೇ ಇಲ್ಲ. ಅವನು ಅಮ್ಮನನ್ನು ನೋಡಲು ಸಹ ಬರಲೇ ಇಲ್ಲ. ಸೊಸೆ ಕೂಡ ಯಾವಾಗಲೂ ತನ್ನ ಕೆಲಸದಲ್ಲಿಯೇ ತುಂಬ ಬ್ಯುಸಿಯಾಗಿರ್ತಿದ್ಲು. ಅತ್ತೆಯ ಜೊತೆ ಮಾತು ಸಹ ಆಡ್ತಾ ಇರಲಿಲ್ಲ. ಅತ್ತೆ, ನೀವು ಹೇಗಿದ್ದೀರಾ ಅಂತೆ ಕೂಡ ಕೇಳ್ತಾ ಇರಲಿಲ್ಲ. ಸಮಯಕ್ಕೆ ಸರಿಯಾಗಿ ಅಲ್ಲಿ ಊಟ ಕೊಡುವವರು ಸಹ ಯಾರೂ ಇರಲಿಲ್ಲ. ಆ ದಿನ ಚಂದ್ರಮ್ಮನಿಗೆ ಬೆಳಿಗ್ಗೆಯಿಂದ ಊಟನೇ ಕೊಟ್ಟಿರಲಿಲ್ಲ.
ಆಕೆ ಊಟ ಕೇಳಲು ಅಡಿಗೆ ಮನೆಗೆ ಹೋಗ್ತಾರೆ. ಅಮ್ಮ ರಮ್ಯಾ, ನನಗೆ ತುಂಬಾ ಜಾಸ್ತಿ ಹಶ್ವಾಗ್ತಾ ಇದೆ, ನನಗೆ ಸ್ವಲ್ಪ ಊಟವಿದ್ದರೆ ಕೊಡ್ತೀಯಾ ಅಂತ ಕೇಳ್ತಾರೆ. ಆಗ ರಮ್ಯಾ ಹೇಳ್ತಾಳೆ, ಅತ್ತೆ, ನಿಮಗೆ ಅಷ್ಟೊಂದು ಜಾಸ್ತಿ ಹಶ್ವಾಗ್ತಾ ಇದ್ರೆ ನೀವೇ ಅಡಿಗೆ ಮಾಡಿಕೊಂಡು ತಿನ್ನಿ, ನನಗೆ ತುಂಬಾ ಜಾಸ್ತಿ ಕೆಲಸ ಇದೆ ಅಂತ. ಚಂದ್ರಮ್ಮ ಸೈಲೆಂಟ್ ಆಗಿ ಆ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ಲು. ಆಕೆಯ ಕಣ್ಣುಗಳು ತುಂಬಿ ಬಂದಿದ್ವು. ಆಕೆ ಯೋಚಿಸ್ತಾ ಇದ್ಲು, ಇದೇನಾ ನನ್ನ ಮನೆ? ಮೊದಲೆಲ್ಲ ಈ ಮನೆಯಲ್ಲಿ ನನ್ನ ಮಗ ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರ್ತಾ ಇರಲಿಲ್ಲ. ಚಂದ್ರಮ್ಮ ಈಗ ಒಂದು ಮೂಲೆಯಲ್ಲಿ ಮಲಗಿಕೊಂಡು ಎಲ್ಲವನ್ನೂ ಯೋಚಿಸ್ತಾ ಇದ್ರು. ಈಗ ಆಕೆಗೆ ತನ್ನ ಹಳೆಯ ದಿನಗಳು ನೆನಪಿಗೆ ಬಂದಿದ್ವು. ಮಗನಿಗೆ ಹುಷಾರಿಲ್ಲ ಅಂದ್ರೆ ಆಕೆ ಪೂರ್ತಿ ರಾತ್ರಿ ಎಚ್ಚರವಾಗಿದ್ದು ಮಗನಿಗೆ ಸೇವೆಯನ್ನು ಮಾಡ್ತಾ ಇದ್ಲು. ಮಗನಿಗೆ ಹಸಿವಾದಾಗ ಆ ತಾಯಿ ತನ್ನ ಊಟವನ್ನು ಸಹ ಮಗನಿಗಾಗಿ ಕೊಟ್ಟು ಆಕೆ ಹಸಿವಿನಿಂದ ಇರ್ತಾ ಇದ್ಲು. ಆದರೆ ಈ ದಿನ ಆಕೆಯ ಬಳಿ ಕುಳಿತುಕೊಳ್ಳುವವರು, ಮಾತನಾಡುವವರು ಸಹ ಯಾರೂ ಇರಲಿಲ್ಲ. ಕೆಲವು ದಿನ ಇದೇ ರೀತಿ ಕಳೆದು ಹೋಯಿತು. ಒಂದು ದಿನ ಮಗ ಅಮ್ಮನ ಬಳಿ ಬರ್ತಾನೆ. ಮಗನನ್ನು ನೋಡಿ ಆ ತಾಯಿಗೆ ತುಂಬಾ ಸಂತೋಷವಾಗೋಗುತ್ತೆ. ಆಕೆ ಅಂದುಕೊಳ್ತಾ ಇದ್ರು, ಮಗ ಈ ದಿನ ನನ್ನ ಜೊತೆ ಮಾತನಾಡ್ತಾನೆ, ಅಮ್ಮ ನೀವು ಹೇಗಿದ್ದೀರಾ ಅಂತ ಕೇಳ್ತಾನೆ ಅಂತ. ಆದರೆ ಮಗ ಹೇಳಿದ ಮಾತುಗಳನ್ನು ಕೇಳಿ ಆ ತಾಯಿಯ ಹೃದಯ ಒಡೆದು ಹೋಗಿತ್ತು. ವಿಷ್ಣು ಹೇಳ್ತಾನೆ, ಅಮ್ಮ ನೀವು ಯಾಕೆ ನಿಮ್ಮ ಇನ್ನೊಬ್ಬ ಮಗನ ಬಳಿ ಹೋಗ್ಲಿಲ್ಲ? ಅವರು ಅಲ್ಲಿ ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ನಾವು ಇಲ್ಲಿ ತುಂಬಾ ಬ್ಯುಸಿಯಾಗಿರ್ತೀವಿ. ಚಂದ್ರಮ್ಮ ಏನು ಮಾತನಾಡಲಿಲ್ಲ. ಸ್ವಲ್ಪ ಸಮಯ ಅವರು ಸೈಲೆಂಟ್ ಆಗಿದ್ರು. ಆಕೆಯ ಕಣ್ಣುಗಳಲ್ಲಿ ಮಾತ್ರ ನೀರು ತುಂಬಿ ಬಂದಿತ್ತು. ಆದರೆ ಆಕೆ ತುಂಬಾ ಶಾಂತವಾಗಿ ಹೇಳ್ತಾರೆ, ಸರಿ ಮಗ, ಆಯ್ತು, ನಿನ್ನಿಷ್ಟ ಅಂತ. ಆ ರಾತ್ರಿಯೆಲ್ಲ ಆಕೆ ಮಲಗಲೇ ಇಲ್ಲ. ಆಕೆ ಎಲ್ಲವನ್ನೂ ಯೋಚಿಸ್ತಾ ಇದ್ರು. ಚಂದ್ರಮ್ಮ ದೊಡ್ಡ ಮಗನ ಮನೆಯಿಂದ ಹೋಗಲು ತೀರ್ಮಾನ ಮಾಡಿದಾಗ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಇತ್ತು, ನನ್ನ ಎರಡನೆಯ ಮಗ ನನ್ನನ್ನು ಅರ್ಥ ಮಾಡ್ಕೋಬಹುದು ಅಂತ. ಮಾರನೆಯ ದಿನ ಆಕೆ ಏನು ಹೇಳದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಬಂದು ಬಿಟ್ರು. ಆಕೆ ನಡೆದುಕೊಂಡೇ ತನ್ನ ಇನ್ನೊಬ್ಬ ಮಗನ ಮನೆಯ ಕಡೆ ಹೋಗ್ತಾ ಇದ್ಲು. ಅದು ಬೇಸಿಗೆಯ ಕಾಲ, ತುಂಬಾ ಜಾಸ್ತಿ ಬಿಸಿಲಿತ್ತು. ಆಕೆಗೆ ಈಗ ತುಂಬಾ ವಯಸ್ಸು ಕೂಡ ಆಗೋಗಿತ್ತು. ಆಕೆಯಿಂದ ನಡೆಯಲು ಸಾಧ್ಯನೇ ಆಗ್ತಾ ಇರಲಿಲ್ಲ. ಆದರೆ ಆ ತಾಯಿ ಎಲ್ಲೂ ನಿಂತುಕೊಳ್ಳಲಿಲ್ಲ. ತುಂಬಾ ಸಮಯದ ನಂತರ ಆಕೆ ತನ್ನ ಎರಡನೆಯ ಮಗನ ಮನೆಗೆ ಹೋಗಿ ಸೇರ್ಕೊಳ್ತಾಳೆ. ಅತ್ತೆಯನ್ನು ನೋಡಿದ ಆಶಾ ಅವಳಿಗೆ ಸ್ವಲ್ಪ ಕೂಡ ಸಂತೋಷವಾಗಲಿಲ್ಲ. ಅವಳು ತಕ್ಷಣ ಕೇಳ್ತಾಳೆ, ಅತ್ತೆ ನೀವು ಇಲ್ಲಿ ಏನಾಯ್ತು, ಯಾಕೆ ಬಂದ್ರಿ ಅಂತ. ಅಷ್ಟರಲ್ಲೇ ಮಗ ಕೂಡ ಹೊರಗಡೆ ಬರ್ತಾನೆ. ಅಮ್ಮ ಇಷ್ಟೊಂದು ಬಿಸಿಲಿನಲ್ಲಿ ನೀವು ಯಾಕೆ ಬಂದ್ರಿ? ಬನ್ನಿ ಬನ್ನಿ ಒಳಗಡೆ ಕೂತ್ಕೊಳ್ಳೋಣ ಅಂತ ಹೇಳ್ತಾನೆ. ಆದರೆ ಅವನ ಮಾತಿನಲ್ಲಿ ಯಾವುದೇ ರೀತಿಯ ಪ್ರೀತಿ ಕಾಣಿಸ್ಲಿಲ್ಲ. ಆಗ ಚಂದ್ರಮ್ಮ ಹೇಳಿದ್ರು, ಮಗ ನನಗೆ ತುಂಬಾ ಹುಷಾರಿಲ್ಲ, ನಿಮ್ಮ ಜೊತೆ ಇದ್ದು ಹೋಗೋಣ ಅಂತ ಬಂದೆ. ಮಗ ಮತ್ತು ಸೊಸೆ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾ ಇದ್ರು. ನಂತರ ಅವರಿಬ್ಬರು ಹೇಳ್ತಾರೆ, ಸರಿ ಸರಿ ಆಯ್ತು, ಪರವಾಗಿಲ್ಲ, ಇರಿ ಅಂತ. ಮೊದಲು ಒಂದೆರಡು ದಿನ ಚೆನ್ನಾಗಿಯೇ ಇತ್ತು. ನಂತರ ಇಲ್ಲಿ ಕೂಡ ಅದೇ ಪರಿಸ್ಥಿತಿ ಶುರುವಾಗ್ಬಿಟ್ಟಿತ್ತು. ಮಗ ಬೆಳಿಗ್ಗೆನೆ ಕೆಲಸಕ್ಕೆ ಹೋಗ್ತಾ ಇದ್ದ. ನನಗೆ ತುಂಬಾ ಕೆಲಸವಿದೆ ಅಂತ ಹೇಳ್ತಾ ಇದ್ದ. ಅವನು ಬೆಳಿಗ್ಗೆ ಹೋಗಿ ರಾತ್ರಿ ಮನೆಗೆ ಬರ್ತಾ ಇದ್ದ. ಮಗ ಏನೂ ಸಹ ಮಾತನಾಡ್ತಾನೆ ಇರಲಿಲ್ಲ ಆ ತಾಯಿಯ ಬಳಿ. ಈ ದಿನ ಕೂಡ ಚಂದ್ರಮ್ಮ ಅಂದುಕೊಳ್ತಾ ಇದ್ರು, ನನ್ನ ಮಗ ನನ್ನ ಜೊತೆ ಮಾತನಾಡ್ತಾನೆ, ನನ್ನ ಜೊತೆ ಸ್ವಲ್ಪ ಸಮಯ ಕಳೀತಾನೆ ಅಂತ. ಆದರೆ ಆ ದಿನ ಮಗ ಬರಲೇ ಇಲ್ಲ. ಆಶಾ ಕೆಲಸಕ್ಕೇನೂ ಹೋಗ್ತಾ ಇರಲಿಲ್ಲ. ಅವಳು ಸುಮ್ಮನೆ ಮನೆಯಲ್ಲಿಯೇ ಇರ್ತಾ ಇದ್ಲು. ಆದರೆ ಆಶಾ ಅತ್ತೆಯನ್ನು ಮಾತನಾಡಿಸ್ತಾ ಇರಲಿಲ್ಲ. ಅವಳು ಯಾವಾಗಲೂ ಫೋನಿನಲ್ಲಿ ಸ್ನೇಹಿತರ ಜೊತೆ ಹರಟೆ ಹೊಡಿತಾ ಇದ್ಲು. ಚಂದ್ರಮ್ಮ ಏನಾದರೂ ಕೇಳಿದ್ರೆ, ಅಮ್ಮ ನನ್ನ ಬಳಿ ಈಗ ಸಮಯವಿಲ್ಲ ಅಂತ ಹೇಳ್ತಾ ಇದ್ಲು. ಆ ದಿನ ಬೆಳಿಗ್ಗೆಯಿಂದ ರಾತ್ರಿ ಆಗ್ತಾ ಇತ್ತು. ಆದರೆ ಚಂದ್ರಮ್ಮನಿಗೆ ಯಾರೂ ಊಟ ಕೊಡಲಿಲ್ಲ. ಈಗ ಚಂದ್ರಮ್ಮ ತಾನೇ ಎದ್ದು ಹೋಗಿ ತನ್ನ ಸೊಸೆಯನ್ನು ಕೇಳ್ತಾಳೆ, ಆಶಾ ಸ್ವಲ್ಪ ಊಟ ಇದ್ರೆ ಕೊಡ್ತೀಯಮ್ಮ, ನನಗೆ ತುಂಬಾ ಹಸಿವಾಗ್ತಾ ಇದೆ ಅಂತ. ಆಗ ಆಶಾ ಹೇಳ್ತಾಳೆ, ಅತ್ತೆ ನಾನೇನಾದರೂ ಸುಮ್ಮನೆ ಕುತ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಾ? ನೀವೇ ಹೋಗಿ ಏನನ್ನಾದರೂ ತೆಗೆದುಕೊಂಡು ತಿನ್ನಿ ಅಂತ ಹೇಳ್ತಾಳೆ. ಚಂದ್ರಮ್ಮ ನಿಧಾನವಾಗಿ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಗಂಜಿಯನ್ನು ಕಾಯಿಸಿಕೊಳ್ತಾರೆ. ರಾತ್ರಿಯೆಲ್ಲ ಅವರು ಅಳ್ತಾನೆ ಇದ್ರು.
ಅವರು ಅಂದುಕೊಳ್ತಾ ಇದ್ರು, ನಾನು ಎಷ್ಟೊಂದು ಕಷ್ಟಪಟ್ಟು ಈ ಮಕ್ಕಳನ್ನು ಸಾಕಿದ್ದೀನಿ, ಎಷ್ಟೋ ದಿನ ಇವರಿಗೆ ಊಟ ಕೊಡಲು ನಾನು ಉಪವಾಸವಿದ್ದೆ. ಆದರೆ ಈ ದಿನ ಮಕ್ಕಳ ಮನೆಯಲ್ಲಿ ಅವರಿಗೆ ನಾನು ಭಾರವಾಗ್ಬಿಟ್ಟಿದ್ದೀನಿ ಅಂತ. ಆ ದಿನ ಮಗ ಕೆಲಸದಿಂದ ಬಂದಿದ್ದ. ಆಗ ಚಂದ್ರಮ್ಮ ಹೇಳಿದ್ರು, ಮಗ, ಸ್ವಲ್ಪ ಸಮಯ ನನ್ನ ಹತ್ತಿರ ಕುಳಿತುಕೋ, ನಿನ್ನ ಜೊತೆ ಏನು ಮಾತನಾಡಬೇಕು ಅಂತ ಹೇಳಿ. ಆಗ ಮಗ ಹೇಳ್ತಾನೆ, ಅಮ್ಮ, ನನಗೆ ತುಂಬ ಸುಸ್ತಾಗೋಗಿದೆ, ನಾಳೆ ಮಾತನಾಡೋಣ ಅಂತ. ಆಗಲೇ ಸೊಸೆ ಕೂಡ ಹೇಳಿದ್ಲು, ರೀ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಿಮ್ಮಮ್ಮನನ್ನು ನಮ್ಮಿಂದ ನೋಡಿಕೊಳ್ಳಲು ಆಗೋದಿಲ್ಲ ಅಂತ, ಅವರನ್ನು ತಕ್ಷಣ ಕಳಿಸ್ಬಿಡಿ. ಚಂದ್ರಮ್ಮ ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರು. ಅವರ ಹೃದಯ ಹೊಡೆದು ಹೋಗಿತ್ತು. ಈಗ ಮಗ ಹೇಳ್ತಾನೆ, ಅಮ್ಮ, ನೀವು ಬೇಜಾರು ಮಾಡ್ಕೋಬೇಡಿ, ಆದರೆ ನೀವು ನಿಮ್ಮ ಮೂರನೆಯ ಮಗನ ಬಳಿ ಹೊರಟು ಹೋಗಿ, ಅವನು ಯಾವಾಗಲೂ ಫ್ರೀಯಾಗೇ ಇರ್ತಾನೆ, ಅವನು ನಿಮ್ಮನ್ನು ಖಂಡಿತ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ತಾರೆ. ಮಗನ ಮಾತು ಕೇಳಿ ಚಂದ್ರಮ್ಮ ಏನೂ ಹೇಳಲಿಲ್ಲ. ಅವರ ಕಣ್ಣಿಂದ ನೀರು ಮಾತ್ರ ಬರ್ತಾ ಇತ್ತು. ಅವರಿಗೆ ಅರ್ಥವಾಗಿತ್ತು, ಈಗ ನಾನು ಅಮ್ಮನಾಗಿ ಉಳಿದಿಲ್ಲ, ನಾನು ನನ್ನ ಮಕ್ಕಳಿಗೆ ಭಾರವಾಗಿಬಿಟ್ಟಿದ್ದೀನಿ ಅಂತ. ಆಕೆ ಮನೆಯಿಂದ ಹೋಗುವಾಗ ಹಿಂದೆ ತಿರುಗಿ ನೋಡ್ತಾ ಇದ್ರು, ನನ್ನ ಮಗ ಮತ್ತು ಸೊಸೆ ನನ್ನನ್ನು ನಿಲ್ಲಿಸ್ತಾರೇನೋ ಅಂತ. ಆದರೆ ಅವರು ಯಾರೂ ಹೊರಗೆ ಬರಲೇ ಇಲ್ಲ. ಅವರು ಸೈಲೆಂಟ್ ಆಗಿ ಮನೆಯೊಳಗೆ ತಮ್ಮ ರೂಮಿನಲ್ಲಿ ಕುಳಿತುಕೊಂಡಿದ್ರು. ಚಂದ್ರಮ್ಮ ಈಗ ತನ್ನ ಮೂರನೆಯ ಮಗನ ಮನೆಗೆ ನಡೆದುಕೊಂಡೇ ಹೋಗ್ತಾ ಇದ್ಲು. ಆಕೆಯ ಬಳಿ ಈಗ ಶಕ್ತಿ ಕೂಡ ಇರಲಿಲ್ಲ. ಅವರು ತುಂಬ ನಿಧಾನವಾಗಿ ಅಲ್ಲಲ್ಲಿ ಸ್ವಲ್ಪ ಸಮಯ ಕುಳಿತುಕೊಂಡು ತಮ್ಮ ಮೂರನೆಯ ಮಗನ ಮನೆಗೆ ಹೋಗಿ ತಲುಪ್ತಾರೆ. ಬಾಗಿಲು ತಟ್ಟಿದಾಗ ಮೂರನೇ ಸೊಸೆ ಹೊರಗೆ ಬಂದಿದ್ಲು. ಅತ್ತೆಯನ್ನು ನೋಡಿ ಅವಳಿಗೂ ಕೂಡ ಏನು ಸಂತೋಷನೇ ಆಗಿರಲಿಲ್ಲ. ಆದರೂ ಅವಳು ಅತ್ತೆಯನ್ನು ಮನೆಯೊಳಗೆ ಕರೀತಾಳೆ. ಮಗ ಕೇಳ್ತಾನೆ, ಅಮ್ಮ, ನೀವು ಹೇಳಿದೆ ಕೇಳದೆ ಬಂದು ಬಿಟ್ಟಿದ್ದೀರಾ? ಚಂದ್ರಮ್ಮ ಶಾಂತವಾಗಿ ಹೇಳಿದ್ರು, ಮಗ, ನನಗೆ ತುಂಬ ಹುಷಾರಿರಲಿಲ್ಲ, ನಾನು ಅಂದುಕೊಳ್ತಾ ಇದ್ದೆ ಕೆಲವು ದಿನ ನಿಮ್ಮ ಜೊತೆ ಇದ್ದು ಹೋಗೋಣ ಅಂತ. ಮಗನ ಮುಖದಲ್ಲಿ ಯಾವುದೇ ರೀತಿಯ ಸಂತೋಷನೇ ಇರಲಿಲ್ಲ. ಅವರ ಮನೆ ತುಂಬ ದೊಡ್ಡದಾಗಿತ್ತು. ಮನೆಯಲ್ಲಿ ತುಂಬ ರೂಮ್ಗಳು ಕೂಡ ಇದ್ವು. ಆದರೆ ಅಮ್ಮನಿಗೆ ಕೊಡಲು ಮಾತ್ರ ಆ ಮಗನಿಗೆ ಮನಸ್ಸೇ ಇರಲಿಲ್ಲ. ಚಂದ್ರಮ್ಮನಿಗೆ ಸ್ಟೋರ್ ರೂಮಿನ ಪಕ್ಕದಲ್ಲಿ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಚಾಪೆ ಹಾಸಿಕೊಡ್ತಾರೆ. ಅಲ್ಲಿ ಸರಿಯಾಗಿ ಗಾಳಿ ಕೂಡ ಬರ್ತಾ ಇರಲಿಲ್ಲ, ಬೆಳಕು ಸಹ ಇರ್ತಾ ಇರಲಿಲ್ಲ. ಬೆಳಿಗ್ಗೆ ಎದ್ದಾಗ ಚಂದ್ರಮ್ಮ ಅಂದುಕೊಳ್ತಾ ಇದ್ರು, ಈ ದಿನ ನನ್ನ ಬಳಿ ಯಾರಾದರೂ ಮಾತನಾಡಬಹುದೇನೋ. ಅಮ್ಮ, ನೀವು ಹೇಗಿದ್ದೀರಾ? ನಿಮ್ಮ ಆರೋಗ್ಯ ಏನಾಗಿದೆ? ಏನಾದರೂ ತಿಂತೀರಾ ಅಂತ ಕೇಳ್ತಾರೇನೋ ಅಂದುಕೊಂಡಿದ್ರು. ಆದರೆ ಇಲ್ಲಿ ಕೂಡ ಅದೇ ಕತೆ ಮುಂದುವರೆದಿತ್ತು. ಸೊಸೆ ಬೆಳಿಗ್ಗೆಯಿಂದ ಫೋನಿನಲ್ಲೇ ಮುಳುಗಿ ಹೋಗ್ತಿದ್ಲು. ಯಾವಾಗಲೂ ರೀಲ್ಸ್ ನೋಡೋದು, ಅವರು ಇವರಿಗೆ ಫೋನ್ಗಳನ್ನು ಮಾಡೋದು. ಮೊಮ್ಮಕ್ಕಳು ಕೂಡ ಅಜ್ಜಿಯ ಬಳಿ ಬಂದು ಮಾತನಾಡ್ತಾನೆ ಇರಲಿಲ್ಲ. ಮಗ ಕೆಲಸ ಇದೆ ಎಂದು ಬೆಳಿಗ್ಗೆನೆ ಹೊರಗಡೆ ಹೊರಟೋಗ್ತಾ ಇದ್ದ. ಅವರು ಮಕ್ಕಳಿಗೆ ಕೂಡ ಹೇಳಿಕೊಡ್ತಾ ಇದ್ರು, ಅಜ್ಜಿಯ ಬಳಿ ಹೋಗ್ಬೇಡ್ರಿ ಅಂತ. ದೂರದಲ್ಲಿ ಮಕ್ಕಳು ಆಟವಾಡೋದನ್ನ ನೋಡಿ ಸಂತೋಷ ಪಡ್ತಾ ಇದ್ರು ಚಂದ್ರಮ್ಮ. ಅವರಿಗೆ ತುಂಬ ಮನಸ್ಸಾಗ್ತಾ ಇತ್ತು, ಮಕ್ಕಳನ್ನು ಹತ್ತಿರ ಕರೆದು ಕೂರಿಸ್ಕೋಬೇಕು ಅಂತ, ಅವರ ಜೊತೆ ಮಾತನಾಡಬೇಕು ಅಂತ, ಅವರ ಬಳಿ ಆಟ ಆಡಬೇಕು ಅಂತ. ಆದರೆ ಯಾರು ಆಕೆಯ ಬಳಿ ಬರ್ತಾನೆ ಇರಲಿಲ್ಲ. ಒಂದು ದಿನ ಆಕೆಗೆ ಊಟ ಕೂಡ ಯಾರೂ ಕೊಡಲೇ ಇಲ್ಲ. ಆಕೆ ಎದ್ದು ಅಡುಗೆ ಮನೆಯಲ್ಲಿ ಹೋಗಿ ನೋಡ್ತಾರೆ. ಅವರಿಗೆ ಅಲ್ಲಿ ಏನೂ ಕಾಣಿಸ್ಲೇ ಇಲ್ಲ. ಅಡುಗೆ ಮನೆಯಲ್ಲಿ ಹಳೆಯ ಒಂದೇ ಒಂದು ರೊಟ್ಟಿ ಇತ್ತು. ಚಂದ್ರಮ್ಮ ಈಗ ಆ ರೊಟ್ಟಿಯನ್ನೇ ನೀರಿನ ಜೊತೆ ಅದ್ದಿಕೊಂಡು ತಿಂತಾರೆ. ಚಂದ್ರಮ್ಮ ಆ ರಾತ್ರಿ ನೀರು ಕುಡಿಯಲು ಎದ್ದಾಗ ಮಗ ಮತ್ತು ಸೊಸೆಯ ಮಾತುಗಳನ್ನು ಅವರು ಕೇಳಿಸ್ಕೊಳ್ತಾರೆ. ಸೊಸೆ ಹೇಳ್ತಾ ಇದ್ಲು, ನಿಮ್ಮ ಅಮ್ಮ ಇನ್ನು ಎಷ್ಟು ದಿನ ಅಂತ ಇಲ್ಲೇ ಇರ್ತಾರೆ? ಅವರು ಏನು ಕೆಲಸ ಮಾಡೋದಿಲ್ಲ, ಯಾವಾಗ ನೋಡಿದ್ರು ಸುಮ್ಮನೆ ಮಲ್ಕೊಂಡೇ ಇರ್ತಾರೆ. ಆಗ ಮಗ ಕೂಡ ಹೇಳ್ತಾನೆ, ನಾನು ಕೂಡ ಅಂದುಕೊಳ್ತಾ ಇದ್ದೇನೆ, 4ನೆಯ ಮಗನ ಬಳಿ ಕಳಿಸ್ಬಿಡೋಣ ಅಂತ. ಈ ಮಾತು ಕೇಳಿ ಅಮ್ಮನ ಹೃದಯ ಹೊಡೆದು ಹೋಗಿತ್ತು. ಆಕೆ ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡು ಅಳಲು ಶುರು ಮಾಡ್ತಾಳೆ. ಮಾರನೆಯ ದಿನ ಬೆಳಿಗ್ಗೆನೆ ಆಕೆ ತನ್ನ ಬಟ್ಟೆಗಳನ್ನು ಎತ್ತಿಕೊಂಡು ಯಾರಿಗೂ ಏನೂ ಹೇಳದೆ ಅಲ್ಲಿಂದ ಸೈಲೆಂಟ್ ಆಗಿ ಹೊರಗಡೆ ಹೊರಟು ಹೋದ್ಲು. ಆಕೆಯನ್ನು ಅಲ್ಲಿ ಯಾರೂ ನಿಲ್ಲಿಸಲಿಲ್ಲ, ಯಾರೂ ಕೇಳಲು ಕೂಡ ಇಲ್ಲ. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಮ್ಮ ಅಂತ. ಚಂದ್ರಮ್ಮ ನಿಧಾನವಾಗಿ ನಡೆಯುತ್ತಾ ತನ್ನ 4ನೆಯ ಮಗನ ಮನೆಗೆ ಹೋಗ್ತಾ ಇದ್ರು.
ಈ ಬಾರಿ ಆಕೆಯ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯವಿರಲಿಲ್ಲ, ಯಾವುದೇ ಆಕಾಂಕ್ಷೆ ಕೂಡ ಇರಲಿಲ್ಲ. ಆಕೆ ತನ್ನ 4ನೆಯ ಮಗನ ಬಳಿ ಹೋದಾಗ ಆ ಮಗನ ಮನೆ ಅಷ್ಟೊಂದು ದೊಡ್ಡದಾಗಿ ಏನೂ ಇರಲಿಲ್ಲ. ಸಣ್ಣದಾದ ಒಂದು ಹೆಂಚಿನ ಮನೆ. ಚಂದ್ರಮ್ಮ ಮನೆಯ ಬಳಿ ಹೋಗಿ ಕರೆದ ತಕ್ಷಣ ಮನೆಯೊಳಗಿಂದ ಮಗ ಓಡಿ ಬಂದಿದ್ದ. ಮಗ ತನ್ನ ತಾಯಿಯನ್ನು ನೋಡಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ರಾಜು ತಕ್ಷಣ ಅಮ್ಮನಿಗೆ ನಮಸ್ಕಾರ ಮಾಡಿ, ಅಮ್ಮ, ನೀವು ಯಾಕೆ ಇಷ್ಟು ದಿನ ನಮ್ಮ ಮನೆಗೆ ಬರಲೇ ಇಲ್ಲ ಅಂತ ಕೇಳ್ತಾನೆ. ಅಷ್ಟರಲ್ಲಿಯೇ ಸೊಸೆ ಕೂಡ ನೀರು ತೆಗೆದುಕೊಂಡು ಹೊರಗೆ ಬಂದು ಅತ್ತೆಗೆ ನೀರು ಕೊಡ್ತಾಳೆ. ಅವರಿಬ್ಬರು ಎಷ್ಟೋ ಅಕ್ಕರೆಯಿಂದ ಚಂದ್ರಮ್ಮನನ್ನು ಮನೆಯೊಳಗೆ ಕರೆದುಕೊಂಡು ಹೋಗ್ತಾರೆ. ಅತ್ತೆ, ನೀವು ಯಾಕೆ ಇಷ್ಟೊಂದು ವೀಕ್ ಆಗಿಬಿಟ್ಟಿದ್ದೀರಾ? ನಿಮಗೆ ಹುಷಾರಿಲ್ವಾ ಅಂತ ಕೇಳ್ತಾಳೆ ಸಂಧ್ಯಾ. ಸಂಧ್ಯಾ ಮತ್ತು ರಾಜು ಇವರು ತುಂಬ ಬಡವರಾಗಿದ್ರು. ಆದರೆ ಅವರ ಬಳಿ ತುಂಬ ಪ್ರೀತಿ ಇತ್ತು. ಅವರ ಮನೆಯಲ್ಲಿ ಹೆಚ್ಚಾಗಿ ಏನೂ ಇರಲಿಲ್ಲ. ಆದರೆ ಇರುವುದರಲ್ಲಿಯೇ ಅವರು ತುಂಬ ನೆಮ್ಮದಿಯಾಗಿದ್ರು. ಅತ್ತೆಯನ್ನು ನೋಡಿದ ತಕ್ಷಣ ಸಂಧ್ಯಾ ಬೇಗ ಬೇಗ ಒಲೆ ಹಚ್ಚಿ ಬಿಸಿ ಬಿಸಿಯಾಗಿ ರೊಟ್ಟಿಯನ್ನು ತಯಾರಿಸಿ ಕೊಡ್ತಾಳೆ. ಆಗಲೇ ಮೊಮ್ಮಗ ಓಡಿ ಬರ್ತಾನೆ. ಅಜ್ಜಿ ಬಂದರು, ನಮ್ಮ ಅಜ್ಜಿ ಬಂದರು ಅಂತ. ಮೊಮ್ಮಗ ಅಜ್ಜಿಯ ಮಡಿಲಲ್ಲಿ ಕುಳಿತುಕೊಂಡು ಅಜ್ಜಿಯ ಜೊತೆ ಆಟವಾಡ್ತಾ ಇದ್ದ. ಆ ಮಗು ಹೇಳ್ತಾ ಇತ್ತು, ಅಜ್ಜಿ, ನಮ್ಮ ಮನೆಯಲ್ಲೇ ಇರಿ, ಇನ್ಮೇಲೆ ನೀವು ಎಲ್ಲೂ ಹೋಗಬೇಡಿ ಅಂತ. ಆ ಮಾತುಗಳನ್ನು ಕೇಳಿ ಚಂದ್ರಮ್ಮನ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಆದರೆ ಅದು ದುಃಖದ ಕಣ್ಣೀರಾಗಿರಲಿಲ್ಲ, ಅದು ಸಂತೋಷದಿಂದ ಆಕೆಯ ಕಣ್ಣುಗಳಲ್ಲಿ ಬರ್ತಾ ಇದ್ದ ನೀರಾಗಿತ್ತು. ಊಟವಾದ ನಂತರ ಸಂಧ್ಯಾ ತನ್ನ ಹಾಸಿಗೆಯನ್ನು ತನ್ನ ಅತ್ತೆಗೆ ಕೊಟ್ಟು ಬಿಡ್ತಾಳೆ ಮತ್ತು ತನ್ನ ಮಗುವನ್ನು ಎತ್ತಿಕೊಂಡು ಸಂಧ್ಯಾ ಒಂದು ಸಣ್ಣ ಚಾಪೆಯ ಮೇಲೆ ನೆಲದ ಮೇಲೆ ಮಲಗಿದ್ಲು. ಮಗ ರಾತ್ರಿ ಆಗಾಗ ಎದ್ದು ಬಂದು ತಾಯಿಯನ್ನು ಕೇಳ್ತಾ ಇದ್ದ, ಅಮ್ಮ, ನಿಮ್ಗೆ ನೀರು ಬೇಕಾ? ಏನಾದರೂ ಅವಶ್ಯಕತೆ ಇದೆಯಾ ಅಂತ. ಚಂದ್ರಮ್ಮ ತಮ್ಮ ಮಕ್ಕಳನ್ನು ನೋಡ್ತಾ ಇದ್ರು. ಅವರ ಜೀವನ ಈಗ ಬದಲಾಗ್ತಾ ಇತ್ತು. ಈಗ ಪ್ರತಿಯೊಂದು ದಿನವೂ ಇಲ್ಲಿ ತುಂಬ ಹೊಸದಾಗಿ ಕಾಣಿಸ್ತಾ ಇತ್ತು. ಮಗ ಕೆಲಸದ ಮೇಲೆ ಹೋಗುವುದಕ್ಕಿಂತ ಮೊದಲು ಅಮ್ಮನ ಜೊತೆ ಸ್ವಲ್ಪ ಸಮಯ ಮಾತನಾಡಿ ಹೋಗ್ತಾ ಇದ್ದ. ಮೊಮ್ಮಗ ಯಾವಾಗಲೂ ಅಜ್ಜಿಯ ಜೊತೆ ಕುಳಿತುಕೊಂಡಿರ್ತಾ ಇದ್ದ. ಅವರ ಜೊತೆ ಆಟ ಕೂಡ ಆಡ್ತಾ ಇದ್ದ. ಸಂಧ್ಯಾ ತನ್ನ ಅತ್ತೆಯ ಸೇವೆಯನ್ನು ಸಹ ಮಾಡ್ತಾ ಇದ್ಲು. ಅವರ ಮನೆಯಲ್ಲಿ ಊಟ ತುಂಬ ಕಡಿಮೆ ಇತ್ತು, ಆದರೆ ಅವರ ಮನಸ್ಸುಗಳು ತುಂಬ ದೊಡ್ಡದಾಗಿದ್ವು. ಎಷ್ಟೋ ಬಾರಿ ಆ ಮನೆಯಲ್ಲಿ ಕೇವಲ ಒಂದು ಹೊತ್ತಿನ ಊಟ ಮಾತ್ರ ಇರ್ತಾ ಇತ್ತು. ಆ ಸಮಯದಲ್ಲಿ ಸಂಧ್ಯಾ ಹೇಳ್ತಾ ಇದ್ಲು, ಅಮ್ಮ, ನನಗೆ ಹಸಿವಿಲ್ಲ, ನನಗೆ ಹೊಟ್ಟೆ ತುಂಬಿದೆ, ನೀವು ಊಟ ಮಾಡಿ ಅಂತ. ಆದರೆ ಚಂದ್ರಮ್ಮನಿಗೆ ಎಲ್ಲವೂ ಅರ್ಥವಾಗ್ತಾ ಇತ್ತು. ಆಕೆ ಸ್ವಲ್ಪ ತಿಂದು ಮಿಕ್ಕಿದ್ದನ್ನು ಮೊಮ್ಮಗನಿಗೆ ತಿನ್ನಿಸ್ತಾ ಇದ್ಲು. ಚಂದ್ರಮ್ಮ ಈಗ ಮಗನ ಮನೆಯಲ್ಲಿ ತುಂಬ ನೆಮ್ಮದಿಯಾಗಿದ್ಲು. ಆಕೆಯ ಮುಖದಲ್ಲಿ ಸಂತೋಷ ಬಂದಿತ್ತು. ಆಕೆ ದೇವರನ್ನು ಕೇಳ್ಕೊಳ್ತಾ ಇದ್ಲು, ದೇವರೇ, ನೀನು ಎಲ್ಲವನ್ನು ಕೊಡಲಿಲ್ಲ, ಆದರೆ ನೀನು ನನಗೆ ಕೊಟ್ಟಿರುವ ಇದು ತುಂಬ ಅಮೂಲ್ಯವಾದದ್ದು ಅಂತ. ಚಂದ್ರಮ್ಮ ತನ್ನ ಚಿಕ್ಕ ಮಗ ಮತ್ತು ಚಿಕ್ಕ ಸೊಸೆಯ ಜೊತೆ ನೆಮ್ಮದಿಯಾಗಿ ಅವರ ಮನೆಯಲ್ಲಿ ಇರೋದಕ್ಕೆ ಶುರು ಮಾಡಿದ್ಲು. ಅವರಿಗೆ ಈಗ ತುಂಬ ವಯಸ್ಸಾಗಿ ಹೋಗಿತ್ತು. ಆಕೆಯಿಂದ ಈಗ ನಡೆಯಲು ಸಹ ಆಗ್ತಾ ಇರಲಿಲ್ಲ. ಆಕೆ ಈಗ ಪೂರ್ತಿಯಾಗಿ ಹಾಸಿಗೆ ಹಿಡಿದು ಬಿಟ್ಟಿದ್ಲು. ಸಂಧ್ಯಾ ಅತ್ತೆಯನ್ನು ಹೊರಗೆ ಹಾಕಲಿಲ್ಲ. ರಾತ್ರಿ ಹಗಲು ಎನ್ನದೆ ಅತ್ತೆಯ ಸೇವೆ ಮಾಡ್ತಾ ಇದ್ಲು. ಮಗ ಕೂಡ ಕೆಲಸದಿಂದ ಬಂದ ತಕ್ಷಣ ಅಮ್ಮನ ಬಳಿ ಕುಳಿತುಕೊಂಡು ಅಮ್ಮನನ್ನು ವಿಚಾರಿಸ್ತಾ ಇದ್ದ. ಆ ದಿನ ಆ ರಾತ್ರಿ ಚಂದ್ರಮ್ಮ ಮಗ ಮತ್ತು ಸೊಸೆಯನ್ನು ತನ್ನ ಬಳಿ ಕರೀತಾರೆ. ನನ್ನ ಬಳಿ ಬನ್ನಿ ಮಕ್ಕಳ ಅಂತ ರಾಜು ಮತ್ತು ಸಂಧ್ಯಾ ಇಬ್ಬರು ಗಾಬರಿಯಿಂದ ಅತ್ತೆಯ ಬಳಿ ಹೋಗಿ ಕುಳಿತುಕೊಳ್ತಾರೆ. ಚಂದ್ರಮ್ಮ ನಗ್ತಾನೇ ಇದ್ರು. ಅವರ ಕಣ್ಣುಗಳಲ್ಲಿ ನಗು ತುಂಬಿತ್ತು. ಚಂದ್ರಮ್ಮ ಹೇಳ್ತಾರೆ, ಮಗ, ನಾನು ಹೋಗುವ ಸಮಯ ಹತ್ತಿರ ಬಂದ್ಬಿಟ್ಟಿದೆ. ಈ ಮಾತನ್ನು ಕೇಳಿದ ತಕ್ಷಣ ಮಗ ಮತ್ತು ಸೊಸೆ ಜೋರಾಗಿ ಅಳ್ತಾ ಇದ್ರು. ಅವರಿಬ್ಬರೂ ಹೇಳ್ತಾ ಇದ್ರು, ನಮಗೆ ಏನೂ ಬೇಡ, ಕೇವಲ ನೀವು ನಮ್ಮ ಜೊತೆ ಇರಿ ಸಾಕು ಅಂತ. ಚಂದ್ರಮ್ಮ ಮಕ್ಕಳನ್ನು ನೋಡಿ ಹೇಳ್ತಾರೆ, ನನಗೆ 4 ಜನ ಗಂಡು ಮಕ್ಕಳಿದ್ದಾರೆ. ಆದರೆ ಈ ವಯಸ್ಸಾದ ಕಾಲದಲ್ಲಿ ನಾನು ಒಂಟಿಯಾಗ್ಬಿಟ್ಟಿದ್ದೆ. ನಾನು ಎಲ್ಲರ ಮೇಲೂ ಭಾರವಾಗಿಬಿಟ್ಟಿದ್ದೆ. ಆದರೆ ನೀವಿಬ್ಬರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಾನು ನಿಮ್ಮಿಬ್ಬರಿಗೆ ಏನೋ ಕೊಡಬೇಕು ಅಂದುಕೊಳ್ತಾ ಇದ್ದೀನಿ. ಅಮ್ಮ, ನಮಗೆ ಏನೂ ಬೇಡ, ನೀವು ಚೆನ್ನಾಗಿದ್ರೆ ನಮಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಮಗ ಮತ್ತು ಸೊಸೆ. ಆ ತಾಯಿ ನಗುತ್ತಾನೆ ಹೇಳಿದ್ರು, ಮಗ, ನಾನು ಹೋದ ನಂತರ ನನ್ನ ಗುರುತಾಗಿ ನಿನ್ನ ಬಳಿ ಏನಾದರೂ ಇರಬೇಕಲ್ವಾ? ನನ್ನ ಆ ಜಮೀನಿನಲ್ಲಿ, ನನ್ನ ಆ ಗುಡಿಸಿಲಿನಲ್ಲಿ, ಆ ಉತ್ತರದ ಮೂಲೆಯಲ್ಲಿ ನೀನು ಸ್ವಲ್ಪ ಮಣ್ಣನ್ನು ಅಗೀರಿ.
ಅಲ್ಲಿ ಹಳೆಯದಾದ ಒಂದು ಪೆಟ್ಟಿಗೆ ಇದೆ. ಅದರಲ್ಲಿ ನಮ್ಮ ಹಿರಿಯರ ಬಂಗಾರದ ಕಾಸುಗಳಿದ್ದಾವೆ. ಕೆಲವೊಂದು ಒಡವೆಗಳು ಮತ್ತು ನನ್ನ ಜೀವನದ ಎಲ್ಲ ಉಳಿತಾಯ ಅದರಲ್ಲಿದೆ. ನಾನು ತುಂಬ ವರ್ಷದಿಂದ ಅದನ್ನು ಭದ್ರವಾಗಿ ಎತ್ತಿಟ್ಟಿದ್ದೆ. ಹೋಗುವ ಈ ಸಮಯದಲ್ಲಿ ನಾನು ನಿಮ್ಮ 4 ಜನರನ್ನು ಪರೀಕ್ಷೆ ಮಾಡ್ತಾ ಇದ್ದೆ. ನಾನು ನೋಡಬೇಕಾಗಿತ್ತು ಯಾರು ನನ್ನ ನಿಜವಾದ ಮಕ್ಕಳು ಅಂತ. ಮಗ, ಈ ಪರೀಕ್ಷೆಯಲ್ಲಿ ಕೇವಲ ನೀನು ಮಾತ್ರ ಪಾಸ್ ಆಗಿದ್ದೀಯಾ. ಇನ್ನು ಮುಂದೆ ಅದನ್ನು ತೆಗೆದುಕೊಂಡು ನೀವಿಬ್ಬರು ಸುಖವಾಗಿ ಸಂತೋಷವಾಗಿ ನಿಮ್ಮ ಜೀವನವನ್ನು ನಡೆಸಿ. ಆದರೆ ನಿಮ್ಮ ಮನೆಯ ಬಾಗಿಲಿನ ಬಳಿ ಯಾರಾದರೂ ವಯಸ್ಸಾದವರು ಬಡವರು ಬಂದರೆ ಅವರನ್ನು ಹಾಗೆಯೇ ಬರಿಗೈಯಲ್ಲಿ ಕಳಿಸಬೇಡಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾದ ಮಾತು, ಯಾವಾಗಲೂ ನೀವಿಬ್ಬರು ಜೊತೆಯಲ್ಲೇ ಇರಿ ಅಂತ ಹೇಳ್ತಾ ಆ ತಾಯಿ ಕಣ್ಣು ಮುಚ್ಚಿಬಿಟ್ಟಿದ್ರು. ಅಮ್ಮನ ಅಂತ್ಯಕ್ರಿಯೆಗಳೆಲ್ಲ ನಡೆದ ನಂತರ ಮಗ ಮತ್ತು ಸೊಸೆ ಆ ಹಳೆಯ ಮನೆಗೆ ಹೋಗ್ತಾರೆ. ಅವರು ನಡುಗುತ್ತಿರುವ ಕೈಗಳಿಂದಲೇ ಆ ಮಣ್ಣನ್ನು ನಿಧಾನವಾಗಿ ಅಗಿತಾ ಇದ್ರು. ಅವರಿಗೆ ಸ್ವಲ್ಪ ಕೂಡ ನಂಬಿಕೆ ಇರಲಿಲ್ಲ ಅಮ್ಮ ಹೇಳಿದ್ದು ನಿಜಾನ ಅಥವಾ ಸುಳ್ಳ ಅಂತ. ಆದರೆ ಕೇವಲ ಸ್ವಲ್ಪ ಮಣ್ಣು ಅಗಿದ ತಕ್ಷಣ ಅವರಿಗೆ ಆ ಕಬ್ಬಿಣದ ಪೆಟ್ಟಿಗೆ ಸಿಕ್ಬಿಟ್ಟಿತ್ತು. ಅವರಿಗೆ ಈಗ ನಿಧಿ ಸಿಕ್ಕಿತ್ತು. ಆ ಪೆಟ್ಟಿಗೆಯನ್ನು ಓಪನ್ ಮಾಡಿದಾಗ ಅದರಲ್ಲಿ ತುಂಬ ಬಂಗಾರ ತುಂಬಿತ್ತು. ಅದರಲ್ಲಿ ಎಲ್ಲವೂ ಇತ್ತು. ಅದನ್ನು ನೋಡಿದ ತಕ್ಷಣ ಆ ಮಗನ ಕಣ್ಣುಗಳಲ್ಲಿ ನೀರು ಬಂದಿತ್ತು. ಅವನು ಅಂದುಕೊಳ್ತಾ ಇದ್ದ, ಇದು ನನ್ನ ತಾಯಿಯ ಪ್ರೀತಿ, ಅವರ ಆಶೀರ್ವಾದ ಅಂತ. ಈಗ ರಾಜು ಆ ದುಡ್ಡಿನಿಂದ ತಮ್ಮ ಮನೆಯನ್ನು ಸರಿ ಮಾಡಿಸಿಕೊಳ್ತಾರೆ. ತಮ್ಮ ಮಗನ ವಿದ್ಯಾಭ್ಯಾಸಕ್ಕೂ ಕೂಡ ಆ ದುಡ್ಡನ್ನು ಉಪಯೋಗಿಸ್ತಾ ಇದ್ರು. ಅಷ್ಟು ಮಾತ್ರವಲ್ಲ, ಆ ಊರಿನಲ್ಲಿ ವಯಸ್ಸಾದವರು, ಯಾರೂ ಇಲ್ಲದ ಅನಾಥರಿಗೆ, ಬಡವರಿಗೆ ಸಹಾಯ ಮಾಡುವುದನ್ನು ಕೂಡ ಅವರು ಶುರು ಮಾಡಿದ್ರು. ಈ ವಿಷಯ ಉಳಿದ ಮಕ್ಕಳಿಗೆ ತಿಳಿದಾಗ ಅವರು ಕೂಡ ಓಡಿ ಬರ್ತಾರೆ. ಆದರೆ ಈಗ ಸಮಯ ಮೀರಿತು. ಪಶ್ಚಾತ್ತಾಪ ಒಂದನ್ನು ಬಿಟ್ಟರೆ ಅವರ ಬಳಿ ಈಗ ಏನೂ ಇರಲಿಲ್ಲ. ವಯಸ್ಸಾದ ತಂದೆ ತಾಯಿ ಮಕ್ಕಳ ಮೇಲೆ ಭಾರವಾಗಿರೋದಿಲ್ಲ. ಅವರು ಮಕ್ಕಳ ಆಸ್ತಿಯಾಗಿರ್ತಾರೆ. ಯಾರು ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಳ್ತಾರೋ ಅವರಿಗೆ ಆ ದೇವರ ಆಶೀರ್ವಾದ, ಕೃಪೆ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.